ಹಾಯ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2026ರ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಅಧಿಕೃತವಾದಂಥ ವೇಳಾಪಟ್ಟಿ ಇದು. ಅದಕ್ಕೆ ಸಂಬಂಧಿಸಿದಾಗೆ ಈ ವಿಡಿಯೋ ಅನ್ನುವಂಥದ್ದು ಇರತಕ್ಕಂಥದ್ದು. ಯಾಕೆ ಅಂತಂದರೆ ಸ್ವಲ್ಪ ಬದಲಾವಣೆ ಅನ್ನುವಂಥದ್ದಾಗಿದೆ ವೇಳಾಪಟ್ಟಿಯಲ್ಲಿ. ಅದು ರೀಸೆಂಟಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಅದರ ಒಂದು PDF ಅನ್ನುವಂಥದ್ದು ಸಿಕ್ಕಿತ್ತು. ಹಾಗಾಗಿ ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಪರೀಕ್ಷೆ ಪ್ರಾರಂಭ 19 ಜನವರಿ 2026 ಸೋಮವಾರ ಸ್ಟಾರ್ಟ್ ಆದರೆ ಮುಕ್ತಾಯ ಬಂದು 2 ಫೆಬ್ರವರಿ 2026ರವರೆಗೂ ಇರುತ್ತೆ. ಸೋಮವಾರದವರೆಗೂ 2026. ಪ್ರಮುಖವಾಗಿ ವಿಭಾಗಗಳು ನಮಗೆ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳು ಅಂದರೆ ಅದೇ ಸೈನ್ಸು, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ಗೆ ಸಂಬಂಧಿಸಿದಾಗೆ ಮುಂದಿನ ಸ್ಲೈಡ್ಸ್ ಇರ್ತವೆ, ಸಪ್ರೇಟ್ ಇರ್ತವೆ. ಅದಕ್ಕಿಂತ ಮುಂಚೆ ಈ ಎಕ್ಸಾಮಿನೇಷನಲ್ಲಿ 3 ಮುಖ್ಯವಾದಂತಹ ಹಾಲಿಡೇಸ್ ಇದೆ. ಅದರಲ್ಲಿ 25 ಜನವರಿ 2026 ಭಾನುವಾರ ನಿಮಗೆ ಅವತ್ತು ರಜೆ ಇರುತ್ತೆ. 26 ಜನವರಿ 2026 ಸೋಮವಾರ ಅದು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಅವತ್ತು ನೋ ಎಕ್ಸಾಮ್. ಮತ್ತು 1 ಫೆಬ್ರವರಿ 2026 ಭಾನುವಾರ ಅದು ಕೂಡ ನಿಮಗೆ ರಜಾ ಅನ್ನುವಂಥದ್ದು ಇರುತ್ತೆ. ಪರೀಕ್ಷಾ ಸಮಯವನ್ನು ಒಂದ್ಸಲ ಗಮನಿಸಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ 3 hours ಎಕ್ಸಾಮಿನೇಷನ್ ಅನ್ನುವಂಥದ್ದು ಇರುತ್ತೆ. ಈ ದಿನಗಳಂದು ಸಮಯ ಸ್ವಲ್ಪ ಬದಲಾವಣೆ ಆಗಿರುತ್ತೆ, ಅದನ್ನು ಗಮನಿಸಿ. 27 ಜನವರಿ ಮಂಗಳವಾರ ಹಿಂದಿ, ತಮಿಳು ಇತ್ಯಾದಿ ಒಂದು ವಿಷಯಗಳಲ್ಲಿ ಮಧ್ಯಾಹ್ನ 1:30ರಿಂದ ಸಂಜೆ 4:30ವರೆಗೂ ಇರುತ್ತೆ. ಈ ಪರ್ಟಿಕ್ಯುಲರ್ ವಿಷಯಗಳಲ್ಲಿ, ಉಳಿದಂಥ ವಿಷಯಗಳಲ್ಲಿ 10 ಗಂಟೆಗೆ ಇರುತ್ತೆ. ನೆಕ್ಸ್ಟ್ 28 ಜನವರಿ ಬುಧವಾರ ಮಾಹಿತಿ ತಂತ್ರಜ್ಞಾನ, ರಿಟೇಲ್ ಇತ್ಯಾದಿ ಸಬ್ಜೆಕ್ಟ್ಸ್ಗೆ 1:30ರಿಂದ ಸಂಜೆ 3:45ವರೆಗೂ ಇರುತ್ತೆ. ಇದು 2 hour 15 ನಿಮಿಷಗಳ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ. ಹಾಗಿದ್ರೆ ನೋಡಿ, ವಿಜ್ಞಾನ ವಿಭಾಗ ಅಂದರೆ ಸೈನ್ಸ್ ಸ್ಟ್ರೀಮಲ್ಲಿ ಇರ್ತಕ್ಕಂಥ ಟೈಮ್ ಟೇಬಲ್ ಅನ್ನುವಂಥದ್ದನ್ನ ಗಮನಿಸಿದ್ರೆ ನೀವು ನೋಡ್ಬೋದು. ಓನ್ಲಿ ಸೈನ್ಸ್ ಇದೆ ಹೇಳ್ತಾ ಇದ್ದೀನಿ ನಾನು. 19-1-26 ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ 10 ಗಂಟೆಯಿಂದ 1 ಗಂಟೆ. 20-1-2026 ಮಂಗಳವಾರ ಇಂಗ್ಲೀಷು 10ರಿಂದ 1. 21-1-2026 ಬುಧವಾರ ಫಿಸಿಕ್ಸು ಅಂದರೆ ಭೌತಶಾಸ್ತ್ರ 10ರಿಂದ 1. 22-1-2026 ಗಣಿತ ಅಥವಾ ಮ್ಯಾಥಮೆಟಿಕ್ಸ್ 10 to 1 PM. 23-1-2026 ಜೀವಶಾಸ್ತ್ರ ಬಯಾಲಜಿ ಇರುತ್ತೆ. ಜೊತೆಗೆ ಎಲೆಕ್ಟ್ರಾನಿಕ್ ತಗೊಂಡಿದ್ರೆ ಎಲೆಕ್ಟ್ರಾನಿಕ್ಸ್ ಇರ್ತದೆ. ಕಂಪ್ಯೂಟರ್ ಸೈನ್ಸ್ ಇರೋರಿಗೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಅದು ಬೆಳಗ್ಗೆ 10ರಿಂದ 1 ಗಂಟೆ. 24-1-2026 ಶನಿವಾರ ಕನ್ನಡ ಎಕ್ಸಾಮ್ ಎಲ್ಲರಿಗೂ ಇರುತ್ತೆ ಇದು. 10ರಿಂದ 1ರವರೆಗೂ. 31-1-2026 ಶನಿವಾರ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್. ಇದು ನಿಮಗೆ ಅಪ್ಲಿಕೇಬಲ್ ಇದ್ದರೆ ಇರುತ್ತೆ. ಕೆಲವೊಬ್ಬರು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ರೆ ಇರ್ತದೆ, ಇಲ್ಲಾಂದರೆ ಇರಲ್ಲ. 10ರಿಂದ 1 ಗಂಟೆ. 2-2-2026 ಸೋಮವಾರ ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಮೂಲ ಗಣಿತ ಬೇರೆ, ನಾರ್ಮಲ್ ಗಣಿತ ಬೇರೆ. ನಿಮಗೆ ನಾರ್ಮಲ್ ಗಣಿತ ಬಂದು ನಿಮಗೆ 22 ಇರ್ತದೆ. ಇದು ಮೂಲ ಗಣಿತ. ಇದನ್ನ ಇಂಗ್ಲೀಷ್ನಲ್ಲಿ ಬೇಸಿಕ್ ಮ್ಯಾಥ್ಸ್ ಅಂತ ಕರೀತಾರೆ. ಇದು ಕೆಲವೊಬ್ಬರು ಮಾತ್ರ ತಗೊಂಡಿರ್ತಾರೆ, ಅವರಿಗೆ ಇದು ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಇರುತ್ತೆ. ಇನ್ನು ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ ಸ್ಟ್ರೀಮ್ ಅನ್ನುವಂಥದ್ದನ್ನ ಗಮನಿಸಿದ್ರೆ 20-1-2026 ಮಂಗಳವಾರ ಇಂಗ್ಲೀಷ್ ಎಕ್ಸಾಮ್ 10ರಿಂದ 1 ಗಂಟೆವರೆಗೂ. 21-1-2026 ಬುಧವಾರ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ 10 to 1 PM. 24-1-2026 ಶನಿವಾರ ಕನ್ನಡ ಎಕ್ಸಾಮ್ ಅನ್ನುವಂಥದ್ದು 10ರಿಂದ 1. 29-1-2026 ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ 10 to 1 PM. 30-1-2026 ಅಕೌಂಟೆನ್ಸಿ 10ರಿಂದ 1 ಗಂಟೆವರೆಗೂ ಇರುತ್ತೆ. ಹಾಗೆ 31-1-2026 ಶನಿವಾರ ಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇದನ್ನು ನೀವು ತಗೊಂಡಿದ್ರೆ ಇರುತ್ತೆ 10ರಿಂದ 1 ಗಂಟೆ. 2-2-2026 ಸೋಮವಾರ ಮೂಲ ಗಣಿತ, ಇದು ಬೇಸಿಕ್ ಮ್ಯಾಥ್ಸ್ 10ರಿಂದ 1 ಅನ್ನುವಂಥದ್ದು ಇರುತ್ತೆ. ಇನ್ನು ಕಲಾ ವಿಭಾಗ ಅಂದರೆ ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ನೋಡೋಕೆ ಹೋದರೆ 19-1-2026 ಸೋಮವಾರ ಹಿಸ್ಟ್ರಿ ಅಥವಾ ಇತಿಹಾಸ 10ರಿಂದ 1. 20-1-2026 ಮಂಗಳವಾರ ಇಂಗ್ಲೀಷ್. ಇದು ಕಾಮನ್ ಆಗಿ 3 ವಿಭಾಗದವರೆಗೂ ಇರ್ತದೆ 10ರಿಂದ 1. 22-1-2026 ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿ ಅಂತ ನಾವು ಕರಿತೀವಿ. ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸು
ಸೊ ಗೃಹ ವಿಜ್ಞಾನ, ಹೋಮ್ ಸೈನ್ಸು ಇವೆಲ್ಲ ನೀವು ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟನ್ನು ತೊಗೊಂಡಿರ್ತೀರ. ಅವ್ರಿಗೆ ಕಾಮನ್ ಆಗಿ ಯಾವತ್ತೂ 10ರಿಂದ 1 ಗಂಟೆವರೆಗೆ ಎಕ್ಸಾಮ್ ಇರುತ್ತೆ. 24/1/2026 ಶನಿವಾರ ಆಸ್ ಯೂಶುವಲ್ ಕನ್ನಡ ಇದು 3 ಸ್ಟ್ರೀಮ್‌ವರೆಗೂ ಇರುತ್ತೆ ಒಂದೇ ಟೈಮ್‌ಗೆ 10ರಿಂದ 1. 29/1/2026 ಗುರುವಾರ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸು 10ರಿಂದ 1. 30/1/2026 ಶುಕ್ರವಾರ ಐಚ್ಛಿಕ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ ಇದು. ತರ್ಕಶಾಸ್ತ್ರ, ಲಾಜಿಕ್ ಅಂತ ಕರೀತಾರೆ. ಭೂಗರ್ಭಶಾಸ್ತ್ರ, ಜಿಯಾಲಜಿ. ಸೊ 10ರಿಂದ 1 ಗಂಟೆವರೆಗೂ ಇರುತ್ತೆ. 31/1/2026 ಶನಿವಾರ ಸಮಾಜಶಾಸ್ತ್ರ ಅಂದರೆ ಸೋಶಿಯಾಲಜಿ 10ರಿಂದ 1. 2/2/2026 ಸೋಮವಾರ ಮನಃಶಾಸ್ತ್ರ ಅಂದರೆ ಸೈಕಾಲಜಿ 10ರಿಂದ 1 ಅನ್ನುವಂಥದ್ದಿರುತ್ತೆ. ಇದು ನಿಮ್ಮ ಟೈಮ್ ಟೇಬಲ್‌ನಲ್ಲಿ ಬದಲಾವಣೆಯಾಗಿರ್ತಕ್ಕಂಥದ್ದು. ಬಟ್ ಇದೊಂದು ಗಮನಿಸಿ, ಭಾಷಾ ವಿಷಯಗಳ ಸಂಪೂರ್ಣ ವೇಳಾಪಟ್ಟಿ ಅಂದರೆ ಲ್ಯಾಂಗ್ವೇಜಸ್‌ಗೆ 20/1/2026 ಮಂಗಳವಾರ 10ರಿಂದ 1 ಇದು 3 ವಿಭಾಗದವರೆಗೂ ಕಾಮನ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜಸ್‌ನ ನಾನು ಹೇಳ್ತಾ ಇದ್ದೀನಿ. ಸೊ ಅದು 20ನೇ ತಾರೀಕು ಇಂಗ್ಲಿಷ್ ಇರುತ್ತೆ. 24/1/2026 ಶನಿವಾರ 10ರಿಂದ 1 ಕನ್ನಡ ಎಕ್ಸಾಮ್ ಎಲ್ಲರಿಗೂ. ಜೊತೆಗೆ ಅರೇಬಿಕ್ ತಗೊಂಡಿದ್ರೆ ಅರೇಬಿಕ್ ಕೂಡ ಇರುತ್ತೆ. 27/1/2026 ಮಂಗಳವಾರ 1:30ರಿಂದ 4:30 ಹಿಂದಿ, ತಮಿಳು, ತೆಲುಗು ಅನ್ನುವಂಥದ್ದನ್ನ ತಗೊಂಡಿದ್ರೆ ಅವ್ರದ್ದಿರುತ್ತೆ. ಬಟ್ ಇಲ್ಲಿ ಗಮನಿಸಿ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಇದೆ ಇಲ್ಲಿ. ಮಂಗಳವಾರ ಅವತ್ತು 1:30ರಿಂದ 4:30ವರೆಗೂ ಇರುತ್ತೆ ಎಕ್ಸಾಮ್ ಅನ್ನುವಂಥದ್ದು. 28/1/2026 ಬುಧವಾರ ಇದು ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಮರಾಠಿ, ಉರ್ದು, ಸ್ಯಾನ್ಸ್ಕ್ರಿಟ್ ಅಂದರೆ ಸಂಸ್ಕೃತ, ಫ್ರೆಂಚ್ ಭಾಷೆ ಯಾರು ತಗೊಂಡಿರ್ತಾರೋ ಅವರಿಗಿರುತ್ತೆ. 30/1/2026 ಶುಕ್ರವಾರ 10ರಿಂದ 1 ಗಂಟೆವರೆಗೂ ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ ತಗೊಂಡಿರೋರಿಗೆ ಇರುತ್ತೆ. ಇತರ ಮತ್ತು ವೃತ್ತಿಪರ ವಿಷಯಗಳ ವೇಳಾಪಟ್ಟಿಗಳನ್ನು ಗಮನಿಸಿದರೆ 28/1/2026 ಬುಧವಾರ 10ರಿಂದ 1 ಹಿಂದೂಸ್ತಾನಿ ಸಂಗೀತ ಅಥವಾ ಹಿಂದೂಸ್ತಾನಿ ಮ್ಯೂಸಿಕ್ 40 ಮಾರ್ಕ್ಸ್‌ಗೆ. 28/1/2026 ಬುಧವಾರ 1:30ರಿಂದ 3:45 2 ಅವರ್ಸ್ 15 ಮಿನಿಟ್ಸು ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್ಸ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಒಂದು ವಿಷಯಗಳನ್ನು ಯಾರು ತಗೊಂಡಿರ್ತಾರೋ ಅವರಿಗೆ ಆ ದಿನ ಎಕ್ಸಾಮ್ ಇರುತ್ತೆ. ಸೊ ಕಾಲೇಜಿನಲ್ಲಿ ಇನ್ನೊಂದು ಸಲ ಖಚಿತಪಡಿಸ್ಕೊಳ್ಳಿ ಎಲ್ಲೇ ಒಂದು ಸಮಯ ಅನ್ನುವಂಥದ್ದನ್ನ ನೀವು ಒಂದು ಸಲ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಅನ್ನುವಂಥದ್ದು ಹೇಗನ್ನಿಸ್ತು? ಈ ಸಂಪೂರ್ಣ ವೇಳಾಪಟ್ಟಿ ಅನ್ನುವಂಥದ್ದನ್ನ ನೀವು ಗಮನಿಸಿದ್ರೆ ಇಲ್ಲಿ ಕಾಣ್ತಿದೆ, ನೀವು ಕೊನೆಯಲ್ಲಿ ನೋಡಿ 19-26 ಎಲ್ಲ ಸಂಪೂರ್ಣವಾದಂತಹ ವೇಳಾಪಟ್ಟಿ ಇದು. ಸೊ ಅಂದರೆ ಕಾಮನ್ ಆಗಿ ಎಲ್ರಿಗೂ ಇರತಕ್ಕಂಥದ್ದು. ಸೊ ನಾನು ಇಲ್ಲಿ ಹಾಕಿರ್ತಕ್ಕಂಥದ್ದು ಇದನ್ನು ಗಮನಿಸಿ ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ನೋಡಿ. ಸೇಮ್ ಅಲ್ಲಿ ನಾನು ಈಗ ಇಷ್ಟೊತ್ತು ಹೇಳಿದ್ದೆ ಇಲ್ಲಿ ಕೂಡ ಇರ್ತಕ್ಕಂಥದ್ದು. ಸೊ ಕಾಮನ್ ಆಗಿ ಸೊ ವಿಷಯ ಅನ್ನುವಂಥದ್ದು ಸಂಕೇತಗಳನ್ನು ಕರೆಕ್ಟಾಗಿ ಗುರುತಿಸ್ಕೊಳ್ಳಿ. ಯಾಕೆ ಅಂತಂದರೆ ಸಬ್ಜೆಕ್ಟ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ಯಾವತ್ತು ಹಾಲಿಡೇ ಇದೆ, ಯಾವತ್ತು ಎಕ್ಸಾಮ್ ಇದೆ, ಅದಕ್ಕೆ ತಕ್ಕ ಹಾಗೆ ಪರೀಕ್ಷೆಗೆ ನೀವು ಸಿದ್ಧಗೊಳ್ಳಿ ಅಂತ ಹೇಳ್ತಾ, ಸೊ ಇದೊಂದು ಅಫಿಷಿಯಲ್ ಆಗಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರೇ ಕೊಟ್ಟಿರ್ತಕ್ಕಂತಹ ಒಂದು ಟೈಮ್ ಟೇಬಲ್ ಅನ್ನುವಂಥದ್ದು. ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಗಮನಿಸ್ಬೋದು ಟೈಮ್ ಟೇಬಲ್ ಅನ್ನುವಂಥದ್ದು. ಸೊ ಇಲ್ಲಿ ಇರ್ತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ, ಪರಿಶ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇದನ್ನು ನೀವೇನಾದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಿದ್ರೆ ಇದ್ರ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಹಾಕಿರ್ತೀನಿ. ಅದರ ಲಿಂಕ್ಸ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅಲ್ಲಿಂದ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.